ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ವರದಿಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡಲಿರೋದು ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಹಾಟ್ ಟಾಪಿಕ್ ಆಗಿರೋ ಒಂದು ವಿಚಾರದ ಬಗ್ಗೆ. ಅದೇ KVN ಪ್ರೊಡಕ್ಷನ್ಸ್. ಕೇವಲ ಕೆಲವೇ ವರ್ಷಗಳಲ್ಲಿ ಈ ಸಂಸ್ಥೆ ಬೆಳೆದಿರೋ ರೀತಿ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಹೊಂಬಾಳೆ ಫಿಲ್ಮ್ಸ್ ನಂತರ ಅಷ್ಟೇ ವೇಗವಾಗಿ, ಅಷ್ಟೇ ದೊಡ್ಡ ಬಜೆಟ್ನಲ್ಲಿ ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಾ ಇರೋದು ಅಂದ್ರೆ ಇದೇ ಸಂಸ್ಥೆ. ಆದ್ರೆ ಈಗ ಈ ಸಂಸ್ಥೆ ಒಂದಾದ ಮೇಲೊಂದರಂತೆ ಸಂಕಷ್ಟಗಳನ್ನು ಎದುರಿಸ್ತಾ ಇದೆಯಾ? KVN ಸಂಸ್ಥೆ ಹಾಕಿರೋ ದೊಡ್ಡ ಕನಸುಗಳಿಗೆ ಅಡೆತಡೆಗಳು ಬರ್ತಾ ಇರೋದು ಯಾಕೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು KVN ನಿರ್ಮಾಣದ ಟಾಕ್ಸಿಕ್, KD ಮತ್ತು ಜನನಾಯಕನ್ ಸಿನಿಮಾಗಳ ಸುತ್ತ ನಡೆಯುತ್ತಿರೋ ಅಸಲಿ ವಿಚಾರಗಳನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋ ಕೊನೆಯವರೆಗೂ ನೋಡಿ. ವೀಕ್ಷಕರೇ, KVN ಪ್ರೊಡಕ್ಷನ್ಸ್ ಆರಂಭವಾಗಿದ್ದು ಕೆಲವು ವರ್ಷಗಳ ಹಿಂದೆಯಷ್ಟೇ. ಆದರೆ ಅವರು ಕೈಗೆತ್ತಿಕೊಂಡ ಪ್ರಾಜೆಕ್ಟ್ಗಳು ಮಾತ್ರ ಸಣ್ಣದಲ್ಲ. ರಕ್ಷಿತ್ ಶೆಟ್ಟಿ ಅವರ ಸಪ್ತಸಾಗರದಾಚೆಯಲ್ಲೋ ವಿತರಣೆಯಿಂದ ಹಿಡಿದು ಈಗ ಯಶ್ ಅವರ ಟಾಕ್ಸಿಕ್ವರೆಗೆ ಇವರ ಪ್ರಯಾಣ ಅದ್ಭುತ. ಒಂದು ಪ್ರೊಡಕ್ಷನ್ ಹೌಸ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಚಿತ್ರರಂಗದಲ್ಲಿ ಕ್ವಾಲಿಟಿ ಸಿನಿಮಾಗಳು ಬರೋಕೆ ಸಾಧ್ಯ. KVN ಸಂಸ್ಥೆ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಪ್ಯಾನ್ ಇಂಡಿಯಾ ಮತ್ತು ಪ್ಯಾನ್ ಗ್ಲೋಬಲ್ ಮಟ್ಟದಲ್ಲಿ ಸಿನಿಮಾಗಳನ್ನು ಮಾಡ್ತಾ ಇದೆ. ಆದರೆ ಇದೇ ವೇಗ ಈಗ ಅವರಿಗೆ ಕೆಲವೊಂದು ತಾಂತ್ರಿಕ ಮತ್ತು ಕಾನೂನು ಅಡೆತಡೆಗಳನ್ನು ತಂದಿಟ್ಟಿದೆ ಅನ್ನೋದು ಕಹಿ ಸತ್ಯ. ಇಡೀ ಭಾರತೀಯ ಚಿತ್ರರಂಗವೇ ಕಾಯ್ತಿರೋ ಸಿನಿಮಾ ಅಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್. ಈ ಸಿನಿಮಾಗೆ ಸುಮಾರು 500 ಕೋಟಿಗೂ ಅಧಿಕ ಬಜೆಟ್ ಇದೆ ಅನ್ನೋದು ಗಾಂಧಿನಗರದ ಟಾಕ್. ಇಷ್ಟು ದೊಡ್ಡ ಮಟ್ಟದ ಹೂಡಿಕೆ ಮಾಡಿದಾಗ ಪ್ರೊಡಕ್ಷನ್ ಹೌಸ್ಗೆ ಜವಾಬ್ದಾರಿಯೂ ಹೆಚ್ಚಿರುತ್ತೆ. ಲೇಟೆಸ್ಟ್ ಮಾಹಿತಿ ಪ್ರಕಾರ ಸಿನಿಮಾ ನಿಗದಿತ ಸಮಯಕ್ಕಿಂತ 3 ತಿಂಗಳು ತಡವಾಗಲಿದೆ. ಜೂನ್ 4ಕ್ಕೆ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಯಾಕೆ ಇಷ್ಟು ಲೇಟ್? ಒಂದು ದೊಡ್ಡ ಸಿನಿಮಾವನ್ನು ಗ್ಲೋಬಲ್ ಲೆವೆಲ್ನಲ್ಲಿ ರಿಲೀಸ್ ಮಾಡುವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮತ್ತು VFX ಕೆಲಸಗಳು ಬಹಳ ಮುಖ್ಯವಾಗ್ತವೆ. ಯಾವುದೇ ರಿಸ್ಕ್ ತಗೊಳ್ಳೋಕೆ KVN ಸಂಸ್ಥೆ ತಯಾರಿಲ್ಲ. ಆದರೆ ಈ ವಿಳಂಬದಿಂದಾಗಿ ನಿರ್ಮಾಪಕರಿಗೆ ಬಡ್ಡಿಯ ಹೊರೆ ಹೆಚ್ಚಾಗುತ್ತೆ ಅನ್ನೋದು ಕಟುವಾಸ್ತವ. ಇನ್ನು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ KD ಸಿನಿಮಾ ಕಥೆ ನೋಡಿ. ಈ ಸಿನಿಮಾ ಯಾವಾಗ್ಲೋ ರಿಲೀಸ್ ಆಗ್ಬೇಕಿತ್ತು. ಡೇಟ್ ಅನೌನ್ಸ್ ಆದ್ರೂ ಕೂಡ ಪದೇ ಪದೇ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಇದು ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದೆ. ಮತ್ತೊಂದೆಡೆ ತಲಪತಿ ವಿಜಯ್ ನಟನೆಯ ಜನನಾಯಕನ್. ಈ ಸಿನಿಮಾಗೆ KVN ಸಂಸ್ಥೆ ವಿಜಯ್ ಅವರಿಗೆ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ರೆಮ್ಯುನರೇಷನ್ ಕೊಟ್ಟಿದೆ ಎನ್ನಲಾಗ್ತಿದೆ. ಆದರೆ ಸೆನ್ಸಾರ್ ಬೋರ್ಡ್ನಿಂದಾಗಿ ಈ ಸಿನಿಮಾ ಕೂಡ ಜನವರಿಯಿಂದ ಸೈಲೆಂಟ್ ಆಗಿದೆ. ಇಷ್ಟೆಲ್ಲ ಕೋಟಿ ಹಣ ಹೂಡಿ ಸಿನಿಮಾ ರಿಲೀಸ್ ಆಗದೆ ಉಳಿದರೆ ಆ ಪ್ರೊಡಕ್ಷನ್ ಹೌಸ್ಗೆ ಎಷ್ಟು ತೊಂದರೆಯಾಗಬಹುದು ಎಂದು ನೀವೇ ಊಹಿಸಿ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದ್ದು ಒಂದು ಮುಖ್ಯ ಅಂಶ. KVN ಪ್ರೊಡಕ್ಷನ್ಸ್ ಕೇವಲ ಸಿನಿಮಾ ಮಾಡ್ತಾ ಇಲ್ಲ, ಸಾವಿರಾರು ಜನರಿಗೆ ಕೆಲಸ ಕೊಡ್ತಾ ಇದೆ. ಇಂತಹ ದೊಡ್ಡ ಸಂಸ್ಥೆಗಳು ಸಂಕಷ್ಟಕ್ಕೆ ಸಿಲುಕಿದರೆ ಅದು ಇಡೀ ಕನ್ನಡ ಚಿತ್ರರಂಗದ ಎಕೋಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತೆ. ಸಂಬಂಧಪಟ್ಟ ಇಲಾಖೆಗಳು ಅಥವಾ ಅಥಾರಿಟಿಗಳು ಇಂತಹ ಅನ್ನದಾತರಿಗೆ ಸರಿಯಾದ ಸಪೋರ್ಟ್ ನೀಡಬೇಕಿದೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಲೇಟ್ ಆಗ್ತಿದೆ ಅಂತ ಟ್ರೋಲ್ ಮಾಡ್ತಾರೆ. ಆದರೆ ನೆನಪಿಡಿ, 500 ಕೋಟಿ ಹಾಕಿರೋ ನಿರ್ಮಾಪಕನಿಗೆ ತನ್ನ ಸಿನಿಮಾ ಯಾವಾಗ ಬರಬೇಕು, ಹೇಗೆ ಬರಬೇಕು ಅನ್ನೋ ಸ್ಟ್ರಾಟಜಿ ಗೊತ್ತಿರುತ್ತೆ. ನಾವು ಕನ್ನಡಿಗರಾಗಿ ನಮ್ಮ ಇಂಡಸ್ಟ್ರಿಯ ಈ ದೊಡ್ಡ ಸಂಸ್ಥೆಗೆ ಬೆಂಬಲ ನೀಡಬೇಕಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ KVN ಪ್ರೊಡಕ್ಷನ್ಸ್ ಸದ್ಯಕ್ಕೆ ಒಂದು ಸಣ್ಣ ಚಕ್ರವ್ಯೂಹದಲ್ಲಿದೆ ನಿಜ. ಆದರೆ ಈ ಎಲ್ಲ ಅಡೆತಡೆಗಳನ್ನು ಮೀರಿ ಅವರು ಟಾಕ್ಸಿಕ್, KD ಅಂತಹ ಬ್ಲಾಕ್ಬಸ್ಟರ್ ಸಿನಿಮಾಗಳನ್ನು ನೀಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಿಮಗೇನನ್ಸುತ್ತೆ? ಯಶ್ ಅವರ ಟಾಕ್ಸಿಕ್ ಸಿನಿಮಾ ಈ ಎಲ್ಲ ದಾಖಲೆಗಳನ್ನು ಮುರಿಯುತ್ತಾ? KVN ಸಂಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ದ ನ್ಯೂಸ್ ವೇರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.